ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತ, ಪ್ರತಿಯೊಬ್ಬ ನಾಯಕ ರಾಜಕಾರಣಕ್ಕೆ ಬಂದಿರೋದೇನೆ ಹಿಂದುತ್ವದ ರಕ್ಷಣೆಗಾಗಿ, ಧರ್ಮದ ರಕ್ಷಣೆಗಾಗಿ. ಅದಕ್ಕಾಗಿಯೇ ಧರ್ಮಸ್ಥಳಕ್ಕೆ ಬಂದಿದ್ದೇವೆ. ಹಿಂದುತ್ವದ ರಕ್ಷಣೆ ಆಗಬೇಕು ಅಂತಾನೆ ಧರ್ಮಸ್ಥಳಕ್ಕೆ ಬಂದಿದ್ದೇವೆ. ಧರ್ಮದ ಪರವಾಗಿ ನಾವಿದ್ದೇವೆ ಅಂತಾನೆ ಧರ್ಮಸ್ಥಳಕ್ಕೆ ಬಂದಿದ್ದೇವೆ. ಹಿಂದೂಗಳನ್ನು ಒಡೆದಾಡಿ ಮನೆ ಹಾಳು ಮಾಡುವ ರಾಜಕಾರಣವನ್ನು ನಾವು ಯಾವತ್ತೂ ಮಾಡಿಲ್ಲ. ಹಿಂದೂಗಳನ್ನು ಒಡೆದಾಡಿ ಮನೆ ಹಾಳು ಮಾಡುವಂಥ, ರಾಷ್ಟ್ರ ಹಾಳು ಮಾಡುವಂಥ ರಾಜಕಾರಣ ಮಾಡ್ತಕ್ಕಂಥವರಿಗೆ ಧರ್ಮಸ್ಥಳದ ವಿಷಯದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಪಾಠ ಹೇಳುವ ನೈತಿಕತೆ ನಿಮಗಿಲ್ಲ. ನಾನು ಕೇಳಲಿಕ್ಕೆ ಬಯಸ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಯಾರ ಮಾತನ್ನು ಕೇಳಿ SIT ರಚನೆ ಮಾಡಿದ್ರಿ? ಸೌಜನ್ಯಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ SIT ರಚನೆ ಮಾಡಿದ್ರ? ಯಾರ ಮಾತನ್ನು ಕೇಳಿ SIT ರಚನೆ ಮಾಡಿದ್ರಿ? ನಿಮ್ಮೊಬ್ಬ ಸಚಿವ ಹೇಳಿದ್ರು, ಜಿಲ್ಲಾ ಉಸ್ತುವಾರಿ ಸಚಿವ, ಎಡಪಂಥೀಯ ಸಂಘಟನೆಗಳ ಮಾತು ಕೇಳಿ ನಾವು SIT ರಚನೆ ಮಾಡಿದ್ವಿ ಅಂತ ಹೇಳಿ. 21 ತಲೆಮಾರಿನಿಂದ ಸುಮಾರು 850 ವರ್ಷಗಳಿಂದ ದೈವ ಭಕ್ತಿಯ ಮೂಲಕ ದೇಶ ಸೇವೆಯನ್ನ ಮಾಡ್ತಾ ಇರ್ತಕ್ಕಂಥ, ಸಾಮಾಜಿಕ ಪರಿವರ್ತನೆಯನ್ನ ತನ್ನ ಮನೆಯಿಂದಲೇ ಪ್ರಾರಂಭಿಸಿದಂಥ, ಸಾವಿರಾರು ಕೆರೆಗಳನ್ನು ನಿರ್ಮಾಣ ಮಾಡಿದಂಥ, ಸಾವಿರಾರು ದೇವಸ್ಥಾನಗಳನ್ನು ನಿರ್ಮಾಣ ಮಾಡೋದಕ್ಕೆ ಧನ ಸಹಾಯ ಮಾಡಿದಂಥ, ಧರ್ಮೋತ್ಥಾನ ಟ್ರಸ್ಟ್ ಮೂಲಕ ಸಾವಿರಾರು ವರ್ಷಗಳ ಹಳೆಯ ಚಾಲುಕ್ಯರ ಕಾಲದ, ಹೊಯ್ಸಳರ ಕಾಲದ, ರಾಷ್ಟ್ರಕೂಟರ ಕಾಲದ ದೇವಾಲಯಗಳ ಪುನರ್ನಿರ್ಮಾಣ ಮಾಡಿದ ನಡೆದಾಡುವ ದೇವರು ಅಂಥೇಳಿ ಜನ ಭಾವಿಸ್ತಕ್ಕಂಥ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರು ಮತ್ತು ಅವರ ಕುಟುಂಬಕ್ಕೆ ಅಪಪ್ರಚಾರ ಮಾಡ್ತಾ ಬಂದ್ರಲ್ಲ, ಆ ಸಂದರ್ಭದಲ್ಲಿ ಒಂದು ಸರ್ಕಾರವಾಗಿ, ಮುಖ್ಯಮಂತ್ರಿಯಾಗಿ ನೀವೇನು ಮಾಡಿದ್ರಿ ಅಂತ ಕೇಳಲಿಕ್ಕೆ ಬಂದಿದ್ದೇವೆ. ನೀವೇನು ಮಾಡಿದ್ರಿ ಅಂತ ಕೇಳಲಿಕ್ಕೆ ಬಂದಿದ್ದೇವೆ. ಯೂಟ್ಯೂಬ್ ಮೂಲಕ ಅಪಪ್ರಚಾರ ಮಾಡ್ತಾನೆ. ಮೊಹಮ್ಮದ್ ಸಮೀರ್ ಒದ್ದು ಒಳಗ ಹಾಕಬೇಕಾಗಿತ್ತಲ್ಲ. ಧರ್ಮಾಧಿಕಾರಿಗಳ ಮೇಲೆ ಅಪಪ್ರಚಾರ ಮಾಡ್ತೀಯಾ, ಧರ್ಮಸ್ಥಳದ ಮೇಲೆ ಅಪಪ್ರಚಾರ ಮಾಡ್ತೀಯಾ, ಹುಷಾರಂತ ಹೇಳಬೇಕಾಗಿತ್ತಲ್ಲ. ಯಾಕೆ ಮೌನವಾದ್ರಿ ಮುಖ್ಯಮಂತ್ರಿಗಳೇ? ಯಾಕೆ ಮೌನವಾದ್ರಿ? ನಾವಿವತ್ತು ಬಂದಿರೋದು, ನಿಮ್ಮದೇ ಸರ್ಕಾರದ ಉಪಮುಖ್ಯಮಂತ್ರಿಗಳು ಹೇಳಿದಾರಲ್ಲ, ಧರ್ಮಸ್ಥಳದ ವಿಚಾರದಲ್ಲಿ ಷಡ್ಯಂತ್ರ ಇದೆ ಅಂತ ಹೇಳಿ. ಆ ಷಡ್ಯಂತ್ರ ಬಯಲಿಗೆ ಎಳೆಯೋದಕ್ಕೋಸ್ಕರ ನಾವಿಲ್ಲಿ ಧರ್ಮಸ್ಥಳಕ್ಕೆ ಬಂದಿದ್ದೇವೆ. ಆ ಷಡ್ಯಂತ್ರ ಮಾಡಿರೋ ಅದ್ಯಾವುದನ್ನು ಮಾಡ್ದಲೆ ನೀವು SIT ರಚನೆ ಮಾಡ್ತೀರಿ, ಅವನು ತೋರಿಸಿದ ಕಡೆ ಎಲ್ಲ ಅಗಿತೀರಿ. ಯೂಟ್ಯೂಬರ್ಗಳು, ಕೆಲವು ನ್ಯೂಸ್ ಚಾನೆಲ್ಗಳು ಬೇಕಾಬಿಟ್ಟಿ ಪ್ರಚಾರ ಮಾಡ್ತಾ ಇದ್ರೆ ನಾವೇನೂ ಮಾಡೋಕ್ಕಾಗಲ್ಲ ಅಂತ ಮೌನ ವಹಿಸ್ತೀರಿ. ಈಗ ಹೇಳಿ ಮುಖ್ಯಮಂತ್ರಿಗಳೇ, ರಾಜಕಾರಣ ಮಾಡಿದ್ಯಾರು? ನಿಮ್ಮ ಆತ್ಮಸಾಕ್ಷಿ ಪರೀಕ್ಷೆ ಮಾಡ್ಕೊಳ್ಳಿ. ರಾಜಕಾರಣ ಮಾಡಿದ್ಯಾರು? ನಮಗೆ ನಮ್ಮ ರಾಜ್ಯದ ಪೊಲೀಸರ ಮೇಲೆ ನಂಬಿಕೆ ಇದೆ.